ಸ್ಥಗಿತಾಗಿದೆ, ಬಂದಿಲ್ಲ ಅಂತೇಳಿ ಆರೋಪ ಇದೆ. ಈ ಭಾಗ್ಯಲಕ್ಷ್ಮಿ ಬಾಂಡನ್ನು ನಾವು ಬರೀ ಮಾಡಿ ಏನಿಲ್ಲ, ಭಾಗ್ಯಲಕ್ಷ್ಮಿ ಅವರ ನಮ್ಮ ಹೆಣ್ಣುಮಕ್ಕಳಿಗೆ ಅವರಿಗೆ ವರ್ಷಕ್ಕೆ ಇತ್ತು ಅಂತ ಹೇಳಿ 18 ವರ್ಷದವರೆಗೆ ಅವರ ಸಿಗುತ್ತೆ ನಾವು ಡೆಪಾಸಿಟ್ ಮಾಡ್ತೀವಿ. ಮುಂಚೆ ಏನಾಗಿತ್ತು, ನಾವು ಬಾಂಡ್ಗಳನ್ನು ಅವ್ರು ಕೊಡ್ತಾ ಇದ್ವಿ. ಆದರೆ ಈಗ ಏನಾಗಿದೆ ಅಂತಂದರೆ ಹೆಣ್ಮಕ್ಳಿಗೆ ಹೆಣ್ಣು ಕೂಸು ಹುಟ್ಟಿದ ತಕ್ಷಣ 1ನೇ ವರ್ಷದಿಂದ 18ನೇ ವರ್ಷದವರೆಗೆ ಪ್ರತಿ ವರ್ಷ ನಾವು ಹಣವನ್ನು ಡೆಪಾಸಿಟ್ ಮಾಡ್ತೀವಿ. 18 ವರ್ಷ ಆದಮೇಲೆ ಆ ಹಣ 1 ರಿಂದ 1.5 ಲಕ್ಷ ಆಗುತ್ತೆ. ಅವರು ವಿದ್ಯಾಭ್ಯಾಸಕ್ಕಾದರೂ ಅದನ್ನು ಬಳಸ್ಕೊಳ್ಬೋದು. 21 ವರ್ಷಕ್ಕೆ ಅದನ್ನು ಅವರು ತೆಗಿಬೋದು ಹಣವನ್ನು. ಸೊ ಈ ಸ್ಕೀಮ್ ಯಾವತ್ತೂ ಬಂದ್ ಆಗಿಲ್ಲ, ಇದು ನಿರಂತರ. ಇಲ್ಲ, ಅಂಗನವಾಡಿಯಲ್ಲಿ ಏನಾಗ್ತಾರೆ ಮೇಡಮ್, ಇನ್ನೂ ಸರ್ಕಾರಿ ನಮ್ಗೆ ಆದೇಶ ಬಂದಿಲ್ಲ, ಹಾಗಾಗಿ ಅಕೌಂಟ್ ಮಾಡಿಸಿಲ್ಲ ಅಂತೇಳಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಬೇಕು. ಯಾರು ಹೇಳಿದ್ದಾರೆ ಆ ಅಂಗನವಾಡಿ ಅಥವಾ ಸಂಬಂಧಪಟ್ಟಂಥವರ ಹೆಸರನ್ನು ಸ್ವಲ್ಪ ಸರಿ ಮೇಡಮ್, CDP ಅವ್ರಿಗೆ ಕೊಡ್ತೀನಿ. ಥ್ಯಾಂಕ್ ಯು. ಅದನ್ನು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅಥವಾ ನೀರಾವರಿ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ರೀತಿಯಾದಂಥ ಪ್ರಯತ್ನಗಳು ನಮ್ಮ ಸರ್ಕಾರ ಪ್ರತಿ ವರ್ಷ ಡ್ಯಾಮ್ಗಳನ್ನು ಗುಣಮಟ್ಟ ಇರ್ಬೋದು ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾರೆ. ಇಲ್ಲೆಲ್ಲ ಕರ್ತವ್ಯ ಲೋಪ ಆಯಿತು ಅಧಿಕಾರಿಗಳ ವಿಚಾರದಲ್ಲಿ ಅಂತ ನೋಡಿ. ಪ್ರತಿಯೊಂದಕ್ಕೂ ಕರ್ತವ್ಯ ಲೋಪ ಅಂತ ಹೇಳಲಿಕ್ಕೆ ಬರೋಲ್ಲ, ಚೆಕ್ ಮಾಡಬೇಕು ಖಂಡಿತವಾಗಿ. ಯಾಕಂದರೆ ಹೋದ ಬಾರಿ ನಮಗೆ ಬರಗಾಲ ಇತ್ತು, ಈ ಬಾರಿ ನಮಗೆ ಮಳೆಗಾಲ ತುಂಬ ಚೆನ್ನಾಗಾಗಿದೆ. ಎಲ್ಲರೂ ಬಯಸಿದಂತೆ ಅಲ್ಲ ಹೇಳಿದ ಹಾಗೆ ಡ್ಯಾಮ್ಗಳೆಲ್ಲ ತುಂಬಿದ್ದಾವೆ. ಭಾಳ ಹಳೇ ಡ್ಯಾಮ್ಗಳು ಎಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ಸರ್ಕಾರ 60 ವರ್ಷದಲ್ಲಿ ಏನು ಮಾಡಿದ್ರು ಅಂತ ಕೇಳ್ತಾರಲ್ಲ BJP ಎಲ್ಲ ಡ್ಯಾಮ್ಗಳನ್ನ ನಮ್ಮ ಸರ್ಕಾರಗಳು ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡಿದ್ರು. ಈಗ ಅದನ್ನು ದುರಸ್ತಿ ಕೂಡ ಮಾಡಬೇಕು. ಸೊ ಮುಂದಿನ ದಿನದಲ್ಲಿ ಎಲ್ಲ ಹಂತದಲ್ಲೂ ಕೂಡ ಕಾರ್ಯಕ್ರಮಗಳು. ಈಗ ಸುಮಾರು ಡ್ಯಾಮ್ಗಳು ಇದೇ ಥರ ಇದಾವೆ ಮೇಡಮ್. ಯಾಕಂದರೆ ಭದ್ರಾನು ಡ್ಯಾಮ್ ಕೃಷಿ ಅಂದರೆ ಅವತ್ತು ಮೊನ್ನೆ ಎಲ್ಲ ನೀರು ಪೋಲಾಗ್ತಾ ಇತ್ತು. ಸೊ ಇದೇ ಥರ ಎಲ್ಲ ನೋಡ್ತಾ ಇದ್ದೀನಿ ಮಾಧ್ಯಮದಲ್ಲಿ ಹೇಳ್ತೀನಿ. KRSನಲ್ಲಿ ಪ್ರಾಬ್ಲಮ್ ಇದೆ, ಪ್ರತಿಯೊಂದು ಡ್ಯಾಮ್ನಲ್ಲಿದೆ. ಯಾಕಂದರೆ 50 ವರ್ಷದ ಹಿಂದಿನಿಂದ ಕಟ್ಟಿದಂಥ ಕೆಲವೊಂದು ಡ್ಯಾಮ್ಗಳು 100 ವರ್ಷ ಆಯಿತು. ಸೊ ಏನೇನು ಮುಂಜಾಗ್ರತೆ ಕ್ರಮವಾಗಿ ತೆಗೆದುಕೊಂಡು ಮೇಡಮ್ ಮಾಂಟೇಶ್ವರಿ ವಿಸ್ತಾರ ಯಾವಾಗ ನೋಡಿ, ಈಗಾಗಲೇ ನಾವು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನಾಗಿ ನಮ್ಮ ಇಲಾಖೆ ಅವರ ಇಲಾಖೆ ಅಧಿಕಾರಿಗಳ ಜೊತೆ ನಾವು ಒಂದು ಚರ್ಚೆಯನ್ನು ಮಾಡಿದ್ವಿ ಮತ್ತು ಮೌಖಿಕವಾದಂಥ ತಾತ್ವಿಕ ಒಪ್ಪಿಗೆಯನ್ನು ಕೂಡ ಆ ಒಂದು ಮೀಟಿಂಗ್ನಲ್ಲಿ ಅಂಗನವಾಡಿ ಮೂಲಭೂತ LKGಗೆ UKGಗೆ ಆ ವಾತಾವರಣ ಇರಬೇಕು, ಆ ಎಲ್ಲ ಸೌಕರ್ಯ ಇರುವಂಥ ಮತ್ತು ಅಲ್ಲಿ ಕಲಿಸುವಂಥ ಟೀಚರ್ಗಳ ಶಿಕ್ಷಣ ಕೂಡ ಆ ಮಟ್ಟಿಗೆ ಇರಬೇಕು ಅಂಥದ್ದನ್ನ ಮಾಡುವಂಥ ನಮಗೆ ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ. ಸೊ ಅಂಥವನ್ನು ಒಂದು 17,800 ಅಂಥ ಅಂಗನವಾಡಿಗಳನ್ನು ಅಂದರೆ ಎಲ್ಲ ರೀತಿಯಾದಂಥ ಟಾಯ್ಲೆಟ್ ಇರಬೇಕು, ಕಂಪೌಂಡ್ ಇರಬೇಕು, 2 ರೂಮ್ಗಳು ಇರಬೇಕು, ಕಿಚನ್ ಇರಬೇಕು, ಆಮೇಲೆ PUC ಕಲ್ತಂಥದ್ದು, ಡಿಗ್ರಿ ಓದಿದಂಥದ್ದು ಇರಬೇಕು. ಸೊ ನಮ್ಮ ಇಲಾಖೆಯಲ್ಲಿ ಸುಮಾರು 17,800 ಅಂತ ಇದು ಬಂದಿದೆ. ಪ್ರಾಥಮಿಕವಾಗಿ ಮೊನ್ನೆ ಬ್ಯಾಂಗ್ಳೂರು ಸಿಟಿನಲ್ಲಿ 250ಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಉಳಿದಿರೋವಂಥ ಎಲ್ಲ ಇದಕ್ಕೆ ನಾವು ಈಗಾಗಲೇ ಸರ್ಕಾರದ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ಮತ್ತು ಇನ್ನೊಂದು ಒಳ್ಳೆಯ ಸಮಾಚಾರವನ್ನು ಹೇಳಬಯಸ್ತೀನಿ, ಕೇಂದ್ರ ಸರ್ಕಾರ ಕೂಡ ಈ ಒಂದು 17,500 ಅಂಗನವಾಡಿಗಳಿಗೆ ಸಕ್ಷಮ ಅಂಗನವಾಡಿ ಅಂತ ಈಗಾಗಲೇ ಗುರುತಿಸಿ 17,800 ಅಂಗನವಾಡಿ ಕೂಡ ಕೇಂದ್ರ ಸರ್ಕಾರ ಕೂಡ ದುಡ್ಡನ್ನು ಬಿಡುಗಡೆ ಮಾಡ್ತಾ ಇದೆ. ಈಗಾಗಲೇ ಅವರು ಕೂಡ ಆರ್ಡರ್ನ ಪಾಸ್ ಮಾಡಿದ್ದಾರೆ. ಅದು ಕೂಡ ಇನ್ನೊಂದು ವಾರದೊಳಗಡೆ ಅವರು ಕೂಡ ಸುಮಾರು 170 ಕೋಟಿ ದುಡ್ಡನ್ನು ಅವರು ಕೂಡ ಈ ಒಂದು ಗೌರ್ಮೆಂಟ್ ಮಾಂಟೆಸರಿಗಳಿಗೆ ಕೇಂದ್ರ ಸರ್ಕಾರ ಕೂಡ ಶಬಾಷ್ಗಿರಿಯನ್ನು ಕೊಟ್ಟು ಭಾರತ ದೇಶದಲ್ಲೇ ಮೊದಲನೇ ಪ್ರಯತ್ನ, ಇಂಥ ಒಳ್ಳೆಯ ಪ್ರಯತ್ನಕ್ಕೆ ನಾವು ನಿಮಗೆ ಸಹಕಾರ ನೀಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರಾದಂಥ ಅನ್ನಪೂರ್ಣ ದೇವಿ ಕೂಡ ಇದಕ್ಕೆ ಮನವಿಯನ್ನು ಬಿಡ್ತಾರೆ. ಮೇಡಮ್, ಈಗ ವೇದಿಕೆ ಮೇಲೆ ನೀವು ತರೀಕೆರೆ ಶಾಸಕರಿಗೂ ಮಂತ್ರಿ ಆಗಲಿ ಅಂತ ವಿಸ್ತರಣೆ ಏನಾದ್ರು ಇದೆಯಾ ಮೇಡಮ್? ಚರ್ಚೆಗಳಾಗ್ತಿರೋ ಸಂಪುಟ ವಿಸ್ತರಣೆ ಆಗುತ್ತೆ ಹೇಳ್ತಾರಲ್ಲ, ಕಾಗೆ ಕೂತ್ಕೊಳ್ಳೋಕ್ಕೂ ತೊಡೆ ಮುರಿಯೋದಕ್ಕೂ ಅಂತ. ನೋಡಿ, ಎಲ್ಲ ಮಠಮಾನ್ಯರು, ಎಲ್ಲ ಶಾಸಕರ ಜೊತೆ ನಾವೆಲ್ಲ ಬಹಳ ಒಡನಾಟದಲ್ಲಿ ಯಾರ್ಯಾರೋ ತಮ್ಮ ಅನುಯಾಯಿಗಳು, ತಮ್ಮ ನಾಯಕರು, ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಅಭಿಮಾನಿಗಳಿಗೆ ಆಸೆ. ಸೊ ಆ ಸಂದರ್ಭದಲ್ಲಿ ನನಗೆ ಗುರುಗಳು ಕೇಳಿದಾಗ ನಾನು ನಮಗೆ ಹೇಳಿದೆ, ಈ ವಿಚಾರ ಕೋರ್ಟಲ್ಲಿ ಕೇಳಿ ಬರ್ತಿದೆ. ಪ್ರತಿಯೊಂದು ಇದನ್ನು ನಿಮಗೆ ಹೇಳಲಿಕ್ಕೆ ಬಯಸಿದೆ. ಸದ್ಯಕ್ಕೆ ಮಾತ್ರ ಆ ರೀತಿ ಚರ್ಚೆ
ಏನೋ ಹೈಕಮಾಂಡ್ ಮೇಡಮ್ ಈಗ ಗೃಹಲಕ್ಷ್ಮಿ ಯೋಜನೆದು 2 ತಿಂಗಳಾಗಿದೆ, ಹಣ ಬಂದಿಲ್ಲ ಅಂತ ಬಿಡುಗಡೆ ಮಾಡಿ ಒಂದು ತಿಂಗಳಿಗೆ ಸುಮಾರು 3,000 ಕೋಟಿ ಬ್ಯಾಂಕ್ಗೆ ಅಷ್ಟು ದೊಡ್ಡ ಮಟ್ಟದ ಹಣವನ್ನು ರೈತರಿಗೆ ಕೊಡಲಿಕ್ಕೆ ಯಾವುದೋ ಒಂದು ಬರೀ ಸಬ್ಸಿಡಿಯನ್ನು ಯಾವುದೋ ಒಂದು ರೈತರಿಗೆ ಕೊಡಬೇಕಾದ್ರೆ ನಮಗೆಲ್ಲ ಗೊತ್ತಿದೆ, ತಿಂಗಳಾನುಗಟ್ಟಲೆ ಇರ್ತಾರೆ. ನಾವು ಪ್ರತಿ ತಿಂಗಳು ಈ ಎಕ್ಸಸೈಸ್ ಮಾಡ್ತಾ ಇದ್ದೀವಿ. ಸುಮಾರು 3,000 ಕೋಟಿಯನ್ನು ಕೊಡ್ತಾ ಇದ್ದಕ್ಕೆ 15 ದಿನ ಬೇಕಾಗುತ್ತೆ ನಮಗೆ. ಆ 15 ದಿನ ಮುಗಿದ್ರೊಳಗಡೆ ಇನ್ನೊಂದು ತಿಂಗಳದ್ದು ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ. ಸೊ ಪ್ರತಿ ತಿಂಗಳ 15ನೇ ತಾರೀಕಿಗೆ ಹಾಕಿದರೆ ಅದು 28-30ವರೆಗೆ 3 ತಿಂಗಳು ದುಡ್ಡು ಬರುತ್ತೆ. ನಂದಿದ್ದು ಸಾಕು ಅನ್ನೋ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.